ಪಿಕ್ಚರ್ ನೋಡಿದ್ರೆ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿ ಬಂದಿದೆ. ಅವ್ರು ಎಷ್ಟು ಎಫೆಕ್ಟ್ ಹಾಕಿದ್ರು ಪ್ರೊಡ್ಯೂಸರು ಡೈರೆಕ್ಟರ್ ಎಷ್ಟು ಪ್ರಯತ್ನ ಮಾಡಿ ಸಿನಿಮಾಗೋಸ್ಕರ ಮಾಡಿದ್ರು. ಚೆನ್ನಾಗಿದೆ ಸರ್, ಎಲ್ಲ ಫ್ಯಾಮಿಲಿ ಸಮೇತ ಬಂದು ಕುತ್ಕೊಂಡು ನೋಡೋವಂಥ ಮೂವಿ ಮಾಡಿದ್ದಾರೆ, ಚೆನ್ನಾಗಿ ಬಂದಿದೆ ಸರ್. ನನಗೆ ಒಂದು ಗಾಸಿಪ್ ಬೇರೆ ಸುದ್ದಿ ನಡೀತಾ ಇದೆ ಸರ್ ಅದೆಲ್ಲ ಸುಳ್ಳು ಸರ್, ಷಡ್ಯಂತ್ರಗಳು ಸರ್. ಇಂಥ ಟೈಮಲ್ಲೇ ಬರಬೇಕಾ? ಇಲ್ಲ ರಿಲೀಸ್ ಆದಮೇಲಾದರೂ ಬರ್ಬೋದಾಯಿತು, ಇಲ್ಲ ಮುಂಚೆನೇ ಬರ್ಬೋದು. ಇದೆಲ್ಲ ಷಡ್ಯಂತ್ರ ಸರ್, ಷಡ್ಯಂತ್ರ. ಯಾರ್ದಂತಾರೆ ಮೇಡಮ್ ಷಡ್ಯಂತ್ರ? ನೀವು ತನಿಖೆ ಆದಮೇಲೆ ನಿಮಗೆಲ್ಲ ಗೊತ್ತಾಗುತ್ತಲ್ಲ ಸರ್. ಅವ್ರು ನೋಡಿದ್ರೆ ಪ್ರೆಸ್ ಮೀಟ್ ಮಾಡಿ ಹೇಳ್ತೀನಿ ಅಂತಾರೆ, ನೀವು ನೋಡಿದ್ರೆ ತನಿಖೆ ಆದ್ಮೇಲೆ ಹೇಳ್ತೀವಿ. ಮಾಡಿದಾಗ ಗೊತ್ತಾಗುತ್ತೆ ಬಿಡಿ ಸರ್. ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತೀವಿ, ಕಾನೂನು ರೀತಿಯಿಂದ ಏನೇನು ಉತ್ತರ ಕೊಡಬೇಕೋ ಅದೆಲ್ಲ ನಾವು ಕೊಡ್ತೀವಿ ಸರ್. ಎಲ್ಲ ಬಂದು ಸಿನಿಮಾ ನೋಡಿ ಅಷ್ಟೇ ಸರ್ ನಾನು ಕೇಳ್ಕೊಳ್ಳೋದು. ಸಿನಿಮಾ ನೋಡಿ ತುಂಬ ಕಷ್ಟಪಟ್ಟು ಶ್ರಮ ಮಾಡಿ 3 ವರ್ಷ ಸತತವಾಗಿ ಮಾಡಿರೋಂಥ ಮೂವಿ. ಜನಕ್ಕೆ ಮೋಸ ಆಗಲ್ಲ, ನೀವು ಎಷ್ಟೇ ದುಡ್ಡು ಕೊಟ್ಟಿರ್ತೀವಿ ಅದಕ್ಕೆ ಮೋಸ ಆಗಲ್ಲ. ಫ್ಯಾಮಿಲಿ ಸಮೇತವಾಗಿ ಮೂವಿ ನೋಡ್ಬೋದು, ಬಂದು ಎಲ್ಲ ನೋಡಿ ಪ್ರೋತ್ಸಾಹ ಮಾಡಿ. ನಮ್ಮನೆಯವ್ರನ್ನ ಬೆಳೆಸಿದ್ದೀರಾ, ಹಾರೈಸಿದ್ರೆ ಎಲ್ಲ ಟೈಮಲ್ಲೂ. ಈ ಟೈಮಲ್ಲಿ ಕೈ ಬಿಡಬೇಡಿ, ಎಲ್ಲ ಬಂದು ಕೈ ಮುಗಿ ಕೇಳ್ಕೊತೀನಿ, ಬಂದು ಸಿನಿಮಾ ನೋಡಿ. ವೈಯಕ್ತಿಕವಾಗಿ ಇರಲಿ, ನಾವು ಕಾನೂನು ರೀತಿಯಿಂದ ಏನೇನು ಕೊಡಬೇಕೋ ಅದೆಲ್ಲ ನಾವು ಕೊಡ್ತೀವಿ. ತಪ್ಪು ಮಾಡಿದ್ರೆ ಶಿಕ್ಷೆ ಸಿಕ್ಕೇ ಸಿಗುತ್ತೆ. ನೀವು ಬಂದು ಸಿನಿಮಾ ನೋಡಿ ಪ್ಲೀಸ್ ಎಲ್ಲರೂ ಹಾರೈಸಿ. ಮೇಡಮ್ ಇದು ಮುಂಚೆನೇ ಗೊತ್ತಿತ್ತಾ ನಿಮಗೆ? ಇಲ್ಲ ಸರ್, ಗೊತ್ತಿಲ್ಲ. ಮುಖಾಂತರ ಸರ್, ಗೊತ್ತಿಲ್ಲದೆಲ್ಲ ಮಾಡಿರೋ ನನಗೆ ಗೊತ್ತಿದ್ದು ಹೆಂಗೆ ಹೇಳೋಕ್ಕಾಗುತ್ತೆ ಸರ್? ನನಗೆ ಗೊತ್ತಿಲ್ಲ ಸರ್. ಮೇಡಮ್ ಕೆಲವರು ಹೇಳ್ತಾರೆ ಇದು ಫಿಲಮ್ ಗಿಮಿಕ್ಕು ಅಂತಾರೆ, ಅವ್ರು ಮಾಡ್ತಾರೆ ಫಿಲಮ್ ಗಿಮಿಕ್ಕು, ಇದಕ್ಕೆಲ್ಲ ಏನು ಅಂತ ಹೇಳ್ತಿದ್ದಾರೆ. ಗೊತ್ತಿಲ್ಲದೆಲ್ಲ ಹೋಗ್ರೆ ನಾನು ಹೆಂಗೆ ಸರ್ ಕೊಡೋದು? ಅಲ್ಲ ಮೇಡಮ್, ಇದು ಫಿಲಮ್ ಗಿಮಿಕ್ ಮಾಡ್ತಿದ್ದಾರೆ, ಪ್ರಚಾರಕ್ಕೋಸ್ಕರ ಗಿಮಿಕ್ ಮಾಡ್ತಿದ್ದಾರೆ ಅಂತ. ಸರ್ ಒಂಚೂರು ಈ ಕಡೆ ಬಂದ್ಬಿಡಿ ಸರ್. ನೋಡ್ಕೊಂಡು ಯಾಕೆಲ್ಲರೂ ಇಲ್ಲಿ ಇಟ್ಕೊಳ್ಳಿ ಸರ್. ಹೇಳಿ ಸರ್. ಪ್ರಚಾರ ನಾವು ಮೊದಲಿಂದಲೂ ಗಿಮಿಕ್ ಯಾವುದೋ ಮಾಡಿದ್ದು. ಇವಾಗ ಹೆಣ್ಣಿನ ವಿಷಯ ಹೆಣ್ಣಿನ ಇಟ್ಕೊಂಡು ಗಿಮಿಕ್ ಮಾಡೋ ಅವಶ್ಯಕತೆ ಇಲ್ಲ. ಸಿನಿಮಾ ಕನ್ನಡದ ತುಂಬ ಚೆನ್ನಾಗಿದೆ, ಎಲ್ಲ ನೋಡಿದ್ದೀರಾ. ನೀವು ಹೇಳಬೇಕು ಸಿನಿಮಾ ಹೇಗಿದೆ ಅಂತ. ಅದು ಬಿಟ್ಬಿಟ್ಟು ಗಿಮಿಕ್ ದಯವಿಟ್ಟು ಆನೆಸ್ಟಾಗಿ ಹೇಳ್ತಿದ್ದೀರಿ. ಗಿಮಿಕ್ ನಾವು ಮಾಡೋಕ್ಕೆ ಹೋಗೋದು ಇಲ್ಲ. ಚೆನ್ನಾಗಿದ್ರೆ ಸಿನಿಮಾ ಓಡುತ್ತೆ, ಚೆನ್ನಾಗಿಲ್ಲ ಓಡಲ್ಲ. ಇನ್ಸಿಡೆಂಟಿಂದ ಸಿನಿಮಾಗೆ ಎಫೆಕ್ಟ್ ಆಗ್ತಿದೆಯಾ ಅಂತ? ಈ ಇನ್ಸಿಡೆಂಟಿಂದ ಸಿನಿಮಾಗೆ ಎಫೆಕ್ಟ್ ಆಗ್ತಿದೆಯಾ? ನೋಡಿ, ಸಿನಿಮಾ ನೋಡೋದಕ್ಕೆ ಹೊರತು ನಾವು ಪರ್ಸನಲ್ ಲೈಫು ಅವನ ತಪ್ಪು ಸರಿ ಕೋರ್ಟಲ್ಲಿದೆ ಆಯಿತಾ. ಶಿಕ್ಷೆ ಆಗೋದಾದರೆ ಯಾರು ತಪ್ಪು ಅವ್ರ ಶಿಕ್ಷೆ ಆಗಲಿ, ನಾವು ಯಾರನ್ನೂ ಸಪೋರ್ಟ್ ಮಾಡೋಕ್ಕೆ ಹೋಗೋಣ. ಬಟ್ ಒಂದು ಬೇಜಾರು ಏನಪ್ಪ ಅಂದರೆ, ನೋಡಿ ಕಷ್ಟಪಟ್ಟು ರಾತ್ರಿ ಹಗಲು ಕೆಲಸ ಮಾಡಿರ್ತೀವಿ. 100-200 ಜನ ಆರ್ಟಿಸ್ಟ್ಗಳಿರ್ತಾರೆ. ಅದರಲ್ಲಿ ಮನು ಒಬ್ಬನೇ ಆಗಿರಲ್ಲ, ಮತ್ತು ಎಲ್ಲರೂ ಸೇರಿರ್ತಾರೆ. ಅದರಲ್ಲಿ ಒಬ್ಬ ಲೀಡ್ ಇರ್ತಾನೆ, ಬಟ್ ಲೀಡ್ ಇಲ್ಲದೆ ಇರೋರು ತುಂಬ ಜನ ಹೊಟ್ಟೆ ಮಾಡಿ ಕೆಲಸ ಮಾಡಿರ್ತೀವಿ. ಸೊ ಒಬ್ಬನ ಹಿಡ್ಕೊಂಡು ಸಿನಿಮಾನ ಅಳೆಯೋಕ್ಕಾಗಲ್ಲ. ಸೊ ಹಾಗಾಗಿ ಸಿನಿಮಾ ಆನ್ಸರ್ ಮಾಡುತ್ತೆ. ಇವತ್ತು ನೋಡಿದ್ದೀರಾ, ಸೊ ಎಲ್ಲ ತುಂಬ ಖುಷಿಯಾಗಿ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ಸೊ ಅದು ಜೆನ್ಯೂನ್ ಆಗಿ ಹಾನೆಸ್ಟ್ ಆಗಿ ಇನ್ನು ಮುಂದೆ ಗೊತ್ತಾಗುತ್ತೆ ಸಿನಿಮಾ ಹೇಗಿದೆ ಅಂತ. ಮೇಡಮ್ ಹಂಗೆ ಒಂದೇ ನಿಮಿಷ ಮೇಡಮ್ ಒಂದೇ ನಿಮಿಷ ಮುಂದೆ ಬನ್ನಿ. ಹಿಂದೆ ಬಂದ್ರೆ ಬರ ಲೋಗ ಯಾಕೆ ಒಬ್ಬರಿಗೆ ಕೊಡ್ರಿ. ಒಂದು ನಿಮಿಷ ಕೇಳಪ್ಪ, ಯಾಕೆ ಕೇಳಪ್ಪ ಹಿಂದೆ ಬರ ಹಿಂದೆ ಬಾ. ನಿಮಿಷ ಅಷ್ಟೇ.